ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಮಾಪಕರನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನ್ನದಾತರು, ಬೇರು ಅಂತಾರೆ. ಆ ಬೇರು ಯಾವಾಗಲೂ ಗಟ್ಟಿಯಾಗಿದ್ದರೆ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಸಿನಿಮಾ ಸಿಗ್ತಾ ಹೋಗುತ್ತೆ. ಜೂನ್ 26ನೇ ತಾರೀಕು ರಾಜ್ಯಾದ್ಯಂತ ಬಲರಾಮನ ದಿನಗಳು ಬಹಳ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈ ವರ್ಷ ನಾವು ಗೆಲ್ತೀವಿ ಅನ್ನುವಂಥ ಒಂದು ವಿಶ್ವಾಸದ ಜೊತೆಗೆ ನಿರ್ಮಾಪಕಿ ಪದ್ಮಾವತಿಯವರು ನಮ್ಮ ಜೊತೆ ಮಾತನಾಡೋದಕ್ಕೆ ಜಾಯಿನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಾವು ಅನೇಕ ಸಂದರ್ಭಗಳಲ್ಲಿ ನಿರ್ಮಾಪಕರ ರೋಲನ್ನು ಮರೆತು ಬಿಟ್ಟಿರ್ತೀವಿ. ಒಂದು ಸಿನಿಮಾ ಗೆಲ್ಲಿ ಸೋಲ್ಲಿ ಅದರ ನೇರವಾದಂಥ ಎಫೆಕ್ಟು ನಿರ್ಮಾಪಕರ ಮೇಲೆ ಬೀಳುತ್ತೆ. ನೀವು ತುಂಬ ಉತ್ಸಾಹದಲ್ಲಿದ್ದೀರಾ. ಪ್ರಮೋಷನ್ ಕೆಲಸಗಳಲ್ಲಿ ನೋಡ್ತಾ ಇದ್ವಿ ನಾವು. ಒಂದು ಒಳ್ಳೆ ಸಿನಿಮಾ ತಯಾರಾಗಿರೋಂಥ ಖುಷಿ ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. 26ಕ್ಕೆ ಹೇಗೆ ರೆಡಿ ಆಗ್ತಾ ಇದ್ದೀರಾ? ಸರ್, ನನಗೆ ನೀವು ಹೇಳಿದ್ರಿ ಖುಷಿ ಹೇಗಿದೆ ಅಂತ. ನಾನು ಪ್ರತಿಯೊಬ್ಬ ನಿರ್ಮಾಪಕರು ನೋಡ್ತಾ ಇರ್ತೀನಿ, ಅವರ ವೇದನೆ, ಅವರ ಸಂಕಟ, ಅವ್ರಿಗಾಗಂಥ ಭಯ. ಏಕೆಂದರೆ ಇದು ತಮಾಷೆ ವಿಚಾರ ಅಲ್ಲ. ಇದು ಇಂಡಸ್ಟ್ರಿಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ, ಹೀರೋಗಳ ಬೆಳೆಸೋಂಥ ಉಳ್ಳವರು ಅಂದರೆ ಒಬ್ಬ ಪ್ರೊಡ್ಯೂಸರು. ಆ ಪ್ರೊಡ್ಯೂಸರ್ಗೆ ಏನಾಗ್ಬಿಡುತ್ತೆ ಅಂದರೆ ತುಂಬ ಅವರು ವೀಕ್ ಆಗಿಬಿಡ್ತಾರೆ. ಏನೋ ಎಂತೋ ಭಯ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಅದನ್ನು ಯಾರೂ ಕೂಡ ಅದು ಮಾಡ್ಕೋಬೇಡಿ. ಏಕೆಂದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ನಮಗೊಂದು ಧೈರ್ಯ ಇರಬೇಕು. ನಾವೊಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಾವು ಅಭಿಮಾನಿಗಳಲ್ಲೇ ಒಂದು ವಿನಂತಿ ಮಾಡಿ ಕೇಳ್ಕೊಳ್ಳೋಣ, ಬಂದು ಸಿನಿಮಾ ನೋಡಿ. ಏಕೆಂದರೆ ಇವಾಗ ಆಲ್ರೆಡಿ ಕನ್ನಡ ಇಂಡಸ್ಟ್ರಿ ಮುಳುಗ್ತಿದೆ. ನೋಡ್ತಾ ಇದ್ದೀವಿ ನಾವು, ಎಲ್ಲ ಭಾಷೆಯಲ್ಲೂ ನೋಡಿದ್ರೆ ಆ ಮಟ್ಟಕ್ಕೆ ತಲುಪ್ತಾ ಇದೆ, ದೊಡ್ಡ ಮಟ್ಟಕ್ಕೆ ತಲುಪ್ತಿದೆ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಮುಳುಗ್ತಾ ಇದೆ. ಅದನ್ನು ಮಾಡಬೇಡಿ. ದಯವಿಟ್ಟು ಯಾರೇ ಆಗಿರಲಿ, ಯಾವುದೇ ಆಗಿರಲಿ, ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ನೀವು ಪ್ರೋತ್ಸಾಹಿಸಿ. ನಮಗೂ ಅಷ್ಟು ಕೇಳ್ಕೊಳ್ಳೋದಷ್ಟೇ, ಅದರಲ್ಲಿ ಡಬಲ್ ಖುಷಿ ಇರುತ್ತೆ ಸರ್ ನಮಗೆ. ಯಾವಾಗಲೂ ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಒಬ್ಬ ಹೀರೋಯಿನ್ನಿಂದಲ್ಲ, ಅಭಿಮಾನಿಗಳಿಂದ. ಆ ಅಭಿಮಾನಿಗಳು ನಮಗೆ ಬೆಂಬಲ ಕೊಡಬೇಕು ಅನ್ನೋದು ನನ್ನ ಅಷ್ಟೇ ಕೋರಿಕೆ. ಶುಕ್ರವಾರದ ಎಲ್ಲ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ಕಂಟೆಂಟ್ ಸಿನಿಮಾಗಳು ಗೆಲ್ಲಬೇಕು, ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾತ್ರ ಪ್ರೇಕ್ಷಕ ಬರ್ತಾನೆ ಅನ್ನೋಂಥ ಒಂದು ಕಾಮನ್ ಮಾತುಗಳು ಹರಿದಾಡ್ತಾ ಇರುತ್ತೆ ಗಾಂಧಿನಗರಲ್ಲಿ. ನಿಮಗೂ ಒಂದು ಲೈಟರ್ ನೋಟಲ್ಲಿ ಒಂದು ಟೆನ್ಷನ್ ಕಾಡ್ತಾ ಇರುತ್ತೆ. ಒಂದೊಳ್ಳೆ ಕಂಟೆಂಟ್ ರೆಡಿ ಮಾಡಿಕೊಂಡು ನಾವು ರೈಟ್ ಟೈಮಿಗೆ ಬರ್ತಾ ಇದ್ದೀವ, ಇದು ಯಾವ ಥರ ವರ್ಕ್ ಆಗ್ಬೋದು ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಿರ್ತೀರ ನೀವು. ಆ ನಿಟ್ಟಿನಲ್ಲಿ ಬಲರಾಮನ ದಿನಗಳು ಹೇಗೆ ವಿಶೇಷ ಆಗಿ ನಿಲ್ಲುತ್ತೆ ಚಿತ್ರಮಂದಿರಗಳಲ್ಲಿ? ಸರ್, 100% ಆ ದಿನಗಳು ನೀವು ನೋಡಿರ್ತೀರ. ಆ ದಿನಗಳು ತ್ರಿಬ್ಬಲ್ ಇದೆ. ಇದು ಬಲರಾಮನ ದಿನಗಳು. ಆ ದಿನಗಳನ್ನೇ ಆ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಂದರೆ ಅದು ಇವತ್ತಿಗೂ ಈ ಕ್ಷಣಕ್ಕೂ ಆ ಸಾಂಗ್ಗಳು ನಿಂತಿಲ್ಲ. ಆ ದಿನಗಳದು ಪ್ರತಿಯೊಬ್ಬರು ಮನಸ್ಸಲ್ಲೂ ಕೂಡ ಉಳಿದಿದೆ. ಆಗಿರಬೇಕಾದ್ರೆ ನಾವು ಹೋಮ್ ಸಿನಿಮಾ ನೋಡಿದ್ದೀವಿ, ಆ ದಿನಗಳು ನೋಡಿದ್ದೀವಿ, ಎಂತೆಂಥ ದೊಡ್ಡ ದೊಡ್ಡ ಸಿನಿಮಾನ ನಾವು ಕಲ್ಟ್ ಸಿನಿಮಾನ ನೋಡಿದ್ದೀವಿ. ಅದನ್ನು ಮೀರ್ಪಟ್ಟು ಬಲರಾಮನ ದಿನಗಳು ಬಂದಿದೆ. ಏಕೆಂದರೆ ಇವತ್ತಿನ ಇಂಡಸ್ಟ್ರಿಗೆ ಈ ಥರನೇ ಕೇಳ್ತಾ ಇರೋದು ಜನ. ಸಿನಿಮಾ ಈ ಥರ ಕೇಳ್ತಿದ್ದಾರೆ. ಏಕೆಂದರೆ ಇವತ್ತಿಗೂ ನಾವು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಒಂದು ಫ್ಯಾಮಿಲಿ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ಅದು ಯಾವುದು ಜನ ಈಗ ತಗೋತಾ ಇಲ್ಲ. ನಾವು ಜನಕ್ಕೆ ಏನು ಬೇಕಾಗಿದೆಯೋ ಅದನ್ನೇ ಕೊಡಬೇಕಾಗಿದೆ. ಅದನ್ನು ಬಲರಾಮನ ದಿನಗಳು ನಾನು ಕೊಟ್ಟಿದ್ದೀನಿ. ಏಕೆಂದರೆ ಇವತ್ತು ದೊಡ್ಡ ಮಟ್ಟಿಗೆ ಈಗ ಹೋಮ್ ನೋಡಿದ್ದೀರಿ, ಇವತ್ತಿಗೂ ಯಾವುದಾದ್ರು ಒಂದು ಥಿಯೇಟ್ರಲ್ಲ ಸಿನಿಮಾ ಓಡ್ತಾನೇ ಇದೆ. ಈಗಲೂ ನಿಂತಿಲ್ಲ ಅಂಥ ಸಿನಿಮಾ. ಅದನ್ನು ಮೀರಿ ನಿಂತಿದೆ ನಮ್ಮ ಬಲರಾಮನ ದಿನಗಳು. ತುಂಬ ಅದ್ಭುತವಾಗಿ ಬಂದಿದೆ ಸರ್. ಇದು ಬಂದು ಈಗ ನಾವು OTTಲಿ ನೋಡ್ತಾ ಇದ್ದೀವಿ, ಮೊಬೈಲ್ಗಳಲ್ಲಿ ಅಲ್ಲಿ ಅದರಲ್ಲಿ ಏನೂ ಗೊತ್ತಾಗಲ್ಲ. 100% ಥಿಯೇಟ್ರಿಗೆ ಬಂದು ಜನ ಸಿನಿಮಾ ನೋಡಬೇಕು. ಆ ಕ್ವಾಲಿಟಿ, ಕ್ವಾಂಟಿಟಿ, ಸ್ಕ್ರೀನ್ ಪ್ಲೇ ಅದೆಲ್ಲ ನೋಡಬೇಕು ಅಂದರೆ ನಾವು ಥಿಯೇಟ್ರಲ್ಲೇ ನೋಡಬೇಕು. ಆವಾಗಲೇ ಗೊತ್ತಾಗೋದು ಇದೊಂದು ಒಳ್ಳೆಯ ಸಿನಿಮಾ ಬಂದಿದೆ ಅಂತ. ಅಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೊನ್ನೆ ಅಷ್ಟೇ ವಿನೋದ್ ಪ್ರಭಾಕರ್ ಅವ್ರನ್ನ ಮಾತಾಡಿಸೋವಾಗ ಒಂದಷ್ಟು ಆ ಮಾತುಕತೆಯಲ್ಲಿ ಇಂಡಸ್ಟ್ರಿ ವಿಚಾರ, ಅವರ ಪರ್ಸ್ನಲ್ ಕೆರಿಯರು ಎಲ್ಲವೂ ಕೂಡ ಮಾತಾಡ್ತಾ ಹೋದರು. ಅವರು ಅದನ್ನೇ ಹೇಳ್ತಾ ಇದ್ರು, ಕರ್ತಿ ನಾನು ಹಿಂದೆ ಮಾಡಿದಂಥ ಮಿಸ್ಟೇಕ್ಗಳನ್ನು ಮಾಡೋದಕ್ಕೆ ರೆಡಿ ಇಲ್ಲ ಅಂತ. ಒಬ್ಬ ನಾಯಕ ಸಿನಿಮಾದ ಬೆನ್ನೆಲುಬಾಗಿ ನಿಲ್ಲೇಬೇಕಾದಂಥ ಅನಿವಾರ್ಯತೆ ಇದೆ. ಮಾರ್ಕೆಟ್ ಮೆಕ್ಯಾನಿಸಮ್ ಆ ಥರ ಇದೆ. ಒಂದು ಸಲ ಆಗಿರೋ ತಪ್ಪು ಮುಂದೆ ಆಗಬಾರ್ದು ಅನ್ನೋದನ್ನು ಕೂಡ ಇವತ್ತು ಕಮರ್ಷಿಯಲ್ ಹೀರೋ ಆಗಿ ವಿನೋದ್ ಪ್ರಭಾಕರ್ ಯೋಚನೆ ಮಾಡ್ತಿದ್ದಾರೆ. ಮರಿ ಟೈಗರ್ ಶಕ್ತಿ ಹೇಗಿದೆ ಈ ಸಿನಿಮಾದಲ್ಲಿ? ಸರ್, ನಾನು ಮರಿ ಟೈಗರ್ ಬಗ್ಗೆನೇ ಹೇಳಲ್ಲ, ಎಲ್ಲರ ಬಗ್ಗೆ ನಾನು ಹೇಳೋದು ಒಂದೇ ಮಾತು. ಏಕೆಂದರೆ ಇವತ್ತು ಇಂಡಸ್ಟ್ರಿಲಿ ಒಬ್ಬ ಪ್ರೊಡ್ಯೂಸರು ಮುಂದೆ ಬರೋಕ್ಕೆ ತುಂಬ ಹೆದರ್ತಿದ್ದಾರೆ. ನಿಮಗೂ ಗೊತ್ತಿದೆ ಅದು. ಇಷ್ಟು ಬಂಡವಾಳಗಳು ಹೂಡೋದು ಅಷ್ಟು ಸುಲಭನೂ ಅಲ್ಲ. ಈಗ ಒಬ್ಬ ಪ್ರೊಡ್ಯೂಸರ್ಗಳು ಏನು ಮಾಡಿ ಬಂದಿರ್ತಾರೆ ಸರ್, ಅವ್ರ ಕಷ್ಟಗಳು ಏನೇನಿರುತ್ತೋ ಅದು ಯಾರಿಗೂ ಗೊತ್ತಿಲ್ಲ. ಅದ್ರ ಹಿನ್ನೆಲೆನೂ ಕೂಡ ಯಾರು ತಿಳ್ಕೊಳ್ಳೋಕ್ಕೂ ಹೋಗಲ್ಲ. ಬಟ್ ಅವ್ರಿಗೆ ಮಾತ್ರ ಗೊತ್ತು. ಸಾವಿರಾರು ಕಷ್ಟನ ಎದುರಿಸಿ ಬಂದಿರ್ತಾರೆ. ಒಂದು ಸಿನಿಮಾ ಮುಗಿಸೋದು ಅಷ್ಟು ಈಸಿ ಅಲ್ಲ, ಅಷ್ಟು ಜನಕ್ಕೆ ಅನ್ನ ಹಾಕೋದು ಅಷ್ಟು ಈಸಿ ಅಲ್ಲ. ಅದನ್ನು ನೆನಪಲ್ಲಿಟ್ಕೊಂಡು ಪ್ರತಿಯೊಬ್ಬ ಆರ್ಟಿಸ್ಟು ಕೂಡ ನಿರ್ಮಾಪಕರನ್ನ ಉಳಿಸೋ ಜರ್ನಿಲಿ ಇರಬೇಕು ಅನ್ನೋದು ನಾನು ಕೇಳ್ಕೊತೀನಿ. ನಾನು ವಿನೋದ್ ಪ್ರಭಾಕರೇ ಆಗಿರಲಿ, ಪ್ರತಿಯೊಬ್ಬ ಆರ್ಟಿಸ್ಟೇ ಆಗಿರಲಿ, ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಂಡು ಕೇಳೋದು, ನಿಮಗೆ ಬೇಜಾರಾಗಿದೆಯೋ, ಇನ್ನೊಂದಾಗಿದೆಯೋ, ಮತ್ತೊಂದಾಗಿದೆಯೋ, ಅದು ಯಾವುದೂ ಬೇಡ. ಬಟ್ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿದ್ದೀರಾ, ಸಿನಿಮಾದಲ್ಲಿ ಅನ್ನ ತಿಂದಿದ್ದೀರಾ, ಅದಕ್ಕೆ
ನಿಯತ್ತಾಗಿ ಕೆಲಸ ಮಾಡಬೇಕು ಅನ್ನೋದು ನಾನು ಪ್ರತಿಯೊಬ್ಬ ಆರ್ಟಿಸ್ಟಲ್ಲಿ ಕೇಳೋದು ಅದೊಂದೇ ಮಾತು. ನಾನು ನನ್ನ ಸಿನಿಮಾ ಅಂತಲ್ಲ, ನಾನೊಬ್ಬ ಪ್ರೊಡ್ಯೂಸರಾಗಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಅವ್ರನ್ನ ಉಳಿಸ್ಕೊಡಿ. ಏಕೆಂದರೆ ನಿಮ್ಮನ್ನು ನಂಬಿ ನಿಮ್ಮೆಲ್ಲರ ಮೇಲೆ ಭರವಸೆ ಇಟ್ಟು ಒಂದು ಬಂಡವಾಳ ನಾವು ಹೂಡಿರ್ತೇವೆ. ಇವತ್ತು ನಮ್ಮ ಇದರಲ್ಲಿ ನಮ್ಮ ಮಕ್ಕಳ ಮೇಲೆ ನಾವು ಒಂದು ನಂಬಿಕೆ ಇಡಲ್ಲ, ಇಲ್ಲಿ ಕಳೆದು ಬಿಡುತ್ತಾನೆ ದುಡ್ಡು ಅಂತ. ನಿಮ್ಮನ್ನು ನಂಬಿ ಎಲ್ಲರೂ ಒಂದು ಮಾಡಿರ್ತಾರೆ ಅಂದರೆ ಅವ್ರನ್ನ ಒಬ್ಬ ಪ್ರೊಡ್ಯೂಸರ್ಗಳನ್ನ ಉಳಿಸ್ಕೊಡ್ಬೇಕನ್ನೋದು ನನ್ನ ಮನವಿ ಅಷ್ಟೇ. ಬಲರಾಮನ ದಿನಗಳು ಮುಹೂರ್ತ ಆದಾಗ್ಲೇ ಇಂಡಸ್ಟ್ರಿ ಕಡೆಯಿಂದನೂ ಒಂದಷ್ಟು ವಿಷಸ್ ಬರುತ್ತೆ. ಮಹಿಳಾ ನಿರ್ಮಾಪಕಿ ಒಂದು ದೊಡ್ಡ ಸಿನಿಮಾಗೆ ಕೈ ಹಾಕಿದ್ದಾರೆ ಅಂತ ನಾವು ನೋಡ್ತಾ ಇರ್ತೀವಿ. ಯಂಗ್ ಸಿನಿಮಾ ಮೇಕರ್ಗಳು ಇವತ್ತು ಬರ್ತಾ ಇದ್ದಾರೆ, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಕೆಲವ್ರಿಗೆ ರೀಚ್ ಸಿಗಲ್ಲ, ಆ ಕನೆಕ್ಷನ್ ಸಿಗಲ್ಲ. ಮಹಿಳಾ ನಿರ್ಮಾಪಕಿಯಾಗಿ ಇವತ್ತು ಹೇಗೆ ನೋಡ್ತೀರಾ ಇಂಡಸ್ಟ್ರಿನ ನೀವು? ಸರ್, ಅದು ತುಂಬ ಕಷ್ಟ ಇದೆ. ಒಬ್ಬ ನಿರ್ಮಾಪಕಿಯಾಗಿ ಒಬ್ಬ ಹೆಣ್ಮಗಳು ನಿಭಾಯಿಸೋದು ತುಂಬ ಕಷ್ಟ ಇದೆ ಇಂಡಸ್ಟ್ರಿನ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ, ನನಗೆ ಇದು ನಾನು ತುಂಬ ಈಸಿಯಾಗಿ ತಗೋತೀನಿ. ಅಷ್ಟು ಈಸಿ ಅಲ್ಲ ಇದು, ಆದರೂ ನಾನು ಈಸಿಯಾಗಿ ತಗೋತೀನಿ. ನನಗೇನು ಅಂದರೆ, ನನಗೊಂದು ಆಸೆ, ನಾನೊಂದು ದೊಡ್ಡ ಮಟ್ಟಿಗೆ ಮಾಡಬೇಕು, ನಾನೊಂದು ದೊಡ್ಡ ಮಟ್ಟಿಗೆ ತೊಗೊಂಡೋಗಬೇಕು. ಈ ಸಿನಿಮಾ ಅಂತಲೇ ನೆಕ್ಸ್ಟ್ ಬರೋ ಸಿನಿಮಾನೂ ಅಷ್ಟೇ, ನಾನು ಒಂದು ಕ್ವಾಲಿಟಿ ಕ್ವಾಂಟಿಟಿಯಾಗಿ ಮಾಡಬೇಕು. ಅದು ತುಂಬ ನಮ್ಮ ಹೃದಯದಲ್ಲಿ ಮೂಡಿಬಂದಿದೆ. ಆ ಮೂಡಿಬಂದಂಥದ್ದಕ್ಕೆ ಒಬ್ಬ ಎಲ್ಲ ಆರ್ಟಿಸ್ಟು ಅವ್ರಿಗೆ ಧೈರ್ಯ ಕೊಟ್ಕೊಂಡು ತುಂಬ ಚೆನ್ನಾಗಿ ಅವರು ಸಪೋರ್ಟ್ ಮಾಡಿಬಿಟ್ರೆ ನಾವೆಲ್ಲೋ ಹೋಗ್ಬಿಡ್ತೀವಿ ಸರ್. ಖಂಡಿತ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗಳಿಗೂ ನಾನು ಹೇಳೋದಿಷ್ಟೇ, ಅವ್ರಿಗೊಂದು ಸ್ಫೂರ್ತಿಯಾಗಿ ಎಲ್ಲರೂ ನಿಲ್ಲಬೇಕು. ಈಗ ನಾವು ಹಿಂದೆ ನೋಡ್ತಾ ಇದ್ದ ನಾವು ರಾಜ್ಕುಮಾರ್ ಸರ್, ನಾನು ಈಗಲೂ ಅವ್ರನ್ನ ನಾನು ದೇವ್ರ ಥರ ನೋಡ್ತೀನಿ. ಆ ಫ್ಯಾಮಿಲಿ ತುಂಬ ಚೆನ್ನಾಗಿ ಬೆಳೀಲಿ, ನಮ್ಮ ದೊಡ್ಡ ಮನೆ ಅಂತ ಹೇಳ್ತೀವಿ. ಅವ್ರು ಹೆಂಗಿದ್ರು ಪ್ರೊಡ್ಯೂಸರ್ಗಳ ಕೈಲಿ ಅಂದರೆ ತುಂಬ ಅಚ್ಚುಕಟ್ಟೆ ಸರ್. ಅವರು ಆ ಥರದವ್ರು ಬರಬೇಕು ನಮ್ಮ ಇಂಡಸ್ಟ್ರಿಗೆ. ಆ ಥರದವ್ರು ಇದ್ರೇ ನಮ್ಮ ಸಿನಿಮಾ ಬೆಳೀಲಿಕ್ಕೆ ಸಾಧ್ಯ. ಇವತ್ತು ಬರ್ತಾರೆ, ಏನೋ ಮಾಡಬೇಕು, ನಮ್ಮ ದುಡ್ಡು ಇಸ್ಕೋಬೇಕು, ನಾವು ಹೋಗಬೇಕು ಅಂದರೆ ಅದು ಆಗಲ್ಲ ಸರ್. ಪ್ರೊಡ್ಯೂಸರ್ ಉಳಿಯೋಕ್ಕಾಗಲ್ಲ. ಪ್ರತಿಯೊಬ್ಬರು ಕಷ್ಟಪಡಬೇಕು, ಇದನ್ನು ಅವ್ರನ್ನ ಉಳಿಸೋಕ್ಕೆ ಟ್ರೈ ಮಾಡಬೇಕು. ಅದೇ ಅದರಲ್ಲೂ ನಾನು ದೊಡ್ಡ ಫ್ಯಾನ್ ನಮ್ಮ ಪುನೀತ್ ರಾಜ್ಕುಮಾರ್ಗೆ. ಅವ್ರ ಫ್ಯಾಮಿಲಿ ಅಂದರೆ ನಾನು ದೊಡ್ಡ ಅಭಿಮಾನಿ ಸರ್. ಅಂಥವ್ರಿಗೆ ನಾನು ಸಿನಿಮಾ ಮಾಡಬೇಕು. ನಾನು ಶಿವರಾಜ್ ಕುಮಾರ್ ಸರ್ಗೂ ನಾನು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ದೇವರು ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಖಂಡಿತ ಒಂದು ಮಾಡೋಣ. ಓಕೆ ಮೇಡಮ್, ಕೊನೆಯದಾಗಿ ಪ್ರಮೋಷನ್ ಈಸ್ ದ ಕೀ ಅಂತೀವಿ ನಾವು ಇಂಗ್ಲೀಷಲ್ಲಿ. ಪ್ರಚಾರ ಬೇಕೇ ಬೇಕು. ಒಂದು ಹಪಾಹಪಿ ಇದ್ದೇ ಇದೆ ಸಿನಿಮಾ ಮಾಡೋರಿಗೆ. ನಾವು ಯಾವುದೋ ರೋಡಲ್ಲಿ ಹೋಗ್ತಾ ಇರೋವಾಗ ಯಾವುದೋ ಒಂದು ಹೋಲ್ಡಿಂಗ್ಸಲ್ಲೋ ಅಥವಾ ಬ್ಯಾನರಲ್ಲೋ ನೋಡಿದಾಗ ರಿಲೀಸ್ ಡೇಟನ್ನು ನಾವು ಫಸ್ಟ್ ನೋಡ್ತೀವಿ. ಆಗ ನಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ, ಒಂದು ಸಿನಿಮಾ ಇಂಥ ಡೇಟ್ಗೆ ರಿಲೀಸ್ ಆಗ್ತಾ ಇದೆ ಅಂತ. ಕೆಲವು ಚಿತ್ರಗಳಿಗೆ ಅದು ಆಗ್ತಾ ಇಲ್ಲ ಅನ್ನೋದು ನಮ್ಮ ಆತಂಕ. ಅಂದರೆ ರಿಲೀಸ್ ಡೇಟ್ ಕೂಡ ಗೊತ್ತಾಗ್ತಾ ಇಲ್ವಲ್ಲ, ಒಳ್ಳೆ ಕ್ಯಾನ್ವಾಸ್ ಇರೋ ಸಿನಿಮಾ ಇದ್ದರೂ ಕೂಡ ಅಂತ. ನಿಮ್ಮ ಪ್ರಚಾರದ ತಂತ್ರಗಳು ಈ ಸಮಯದಲ್ಲಿ ಹೇಗಿರುತ್ತೆ? ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಪ್ರೊಡ್ಯೂಸರ್ ಏನು ಮಾಡ್ತಾರೆ, ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ತಾರೆ, ಅದ್ಧೂರಿಯಾಗಿ ಮಾಡ್ತಾರೆ, ಚೆನ್ನಾಗಿ ಖರ್ಚು ಮಾಡ್ತಾರೆ. ಲಾಸ್ಟಲ್ಲಿ ತುಂಬ ವೀಕ್ ಆಗಿಬಿಡ್ತಾರೆ, ಪ್ರಮೋಷನ್ಗೆ ವೀಕ್ ಆಗಿಬಿಡ್ತಾರೆ. ದಯವಿಟ್ಟು ಅದನ್ನು ಯಾರೂ ಆ ತಪ್ಪು ಮಾಡ್ಕೋಬೇಡಿ. ನೀವು ಸಿನಿಮಾ ಮಾಡ್ಬೇಕಾದ್ರೆ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿ ಕಮ್ಮಿನೇ ಮಾಡಿಬಿಡಿ, ಬಟ್ ಪ್ರಮೋಷನ್ ತುಂಬ ಇಂಪಾರ್ಟೆಂಟು ಸಿನಿಮಾಗೆ. ಅದಕ್ಕಂತೂ ನೀವು ಚೆನ್ನಾಗಿ ಮಾಡಲೇಬೇಕು, ಪ್ರತಿಯೊಬ್ಬರು ಅದು ಮಾಡಲೇಬೇಕು. ನಾನಂತೂ ತುಂಬ ಹೈ ಬಜೆಟಲ್ಲಿ ಇದನ್ನು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ಆಟಗಳಾಗಿರ್ಬೋದು, ಬಸ್ ಆಗಿರ್ಬೋದು, ಮತ್ತು ಮಾಲ್ಗಳಾಗಿರ್ಬೋದು, ಹೈವೇಗಳಲ್ಲಿ ಹೋರ್ಡಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಸರ್. ಇಂಥದ್ದು ಮಾಡಿಲ್ಲ ಅನ್ನೋದಿಲ್ಲ. ನಮ್ಮ ಕರ್ತವ್ಯ ಅದು. ಜನ ಬರ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು, ಬಟ್ ನಾವು ಜನಕ್ಕೆ ತಿಳಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಪ್ರತಿಯೊಬ್ಬ ಪ್ರೊಡ್ಯೂಸರು ಕೂಡ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಬೇಕು. ಈಗ ನ್ಯೂಗಳಾಗಿರ್ಬೋದು, ಟಿ ವಿ ಮಾಧ್ಯಮಗಳಾಗಿರ್ಬೋದು, ಪ್ರೆಸ್ ಆಗಿರ್ಬೋದು, ಇವರೆಲ್ಲ ನಮಗೆ ಬೇಕು. ಇವ್ರ ಸಪೋರ್ಟ್ ಇಲ್ದಲೇ ನಾವೇನು ಸಿನಿಮಾ ಗೆಲ್ಸೋಕ್ಕಾಗಲ್ಲ. ಅದನ್ನು ನಾವು ಮರಿಬಾರ್ದು. ಅದನ್ನು ಅವ್ರನ್ನೆಲ್ಲರನ್ನೂ ನಾವು ಮಾಡಿದ್ರೆ, ಒಂದು ಪ್ರಮೋಷನ್ ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ಖಂಡಿತ 100% ಸಕ್ಸಸ್ ಆಗುತ್ತೆ. ಈಗ ಕೆಲವ್ರು ನೋಡಿ, ಆಗಲ್ಲ ನನಗೆ ಪ್ರಮೋಷನ್ ಮಾಡೋಕ್ಕಾಗ್ತಿಲ್ಲ, ನನಗೆ ಅದನ್ನು ನೋಡೋಕ್ಕಾಗ್ತಿಲ್ಲ, ನಾನು ಆಲ್ರೆಡಿ ಈಗ ಹೆಂಗಾಗಿದೆ, ಗಂಟ್ಲಲ್ಲಿ ಕಡುಬು ಹೇಳಿತೆಲ್ಲ, ನೀರನ್ನು ಇಳಿಸೋಕ್ಕೆ ನಮ್ಮ ಕೈಲಾಗ್ತಿಲ್ಲ ಅನ್ನೋ ರೀತಿಲಿ ನಾವು ಆಗ್ಬಿಡ್ತಾರೆ. ದಯವಿಟ್ಟು ಅದು ಆ ತಪ್ಪು ಮಾಡಬಾರ್ದು. ಅದಕ್ಕೆ ಅಂತಲೇ ಒಂದು ಸ್ವಲ್ಪ ದುಡ್ಡು ಇಟ್ಬಿಡಬೇಕು. ನಾವು ಪ್ರಮೋಷನ್ಗೆ ಅಂತಲೇ ಇಟ್ಬಿಡಬೇಕು. ದೊಡ್ಡ ಮಟ್ಟಕ್ಕೆ ಇದನ್ನು ಮಾಡಿ ಅಂತ ನಾನು ಎಲ್ಲರನ್ನೂ ಕೇಳ್ತೀನಿ. ನಾನಂತೂ ಯಾರು ಮಾಡ್ತಾರೋ ಬಿಡ್ತಾರೋ ಆಲ್ಮೋಸ್ಟ್ ಇದನ್ನೆಲ್ಲ ಕವರ್ ಮಾಡ್ತಾಯಿದ್ದೀವಿ, ಆಲ್ಮೋಸ್ಟ್ ಮಾಡ್ತಾಯಿದ್ದೀವಿ. ಖಂಡಿತ ಇದಂತೂ ನನ್ನ ತುಂಬ ಆಸೆ ಇದೆ, ದೊಡ್ಡ ಮಟ್ಟಕ್ಕೆ ಪ್ರಮೋಷನ್ ಮಾಡಬೇಕು ಅನ್ನೋದು. ಅದು ಭಗವಂತಗೆ ಬಿಟ್ಟಿರೋದಿನ್ನ ಫಲ. ಓಕೆ ಮೇಡಮ್, ಒಳ್ಳೆಯದಾಗಲಿ. 26ನೇ ತಾರೀಕು ಸಿಗೋಣ. ನಾವೆಲ್ಲರೂ ಬಲರಾಮನ ದಿನಗಳನ್ನು ಸೆಲೆಬ್ರೇಟ್ ಮಾಡೋ ಥರ ಒಂದು ಪ್ರೈಮ್ ಟೈಮ್ ಓಪನ್ ಆಗಲಿ. ಥ್ಯಾಂಕ್ ಯು. ಇವಿಷ್ಟು ನಿರ್ಮಾಪಕಿ ಪದ್ಮಾವತಿ ಜಯರಾಮ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.